ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಮೊಟೋಲಿ 14 ಮಾತಾಡ್ತಿದ್ದೀನಿ. ಇವಾಗ ಹೊಸಕೋಟೆ ಹತ್ರ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಫ್ರೆಂಡ್ಸು. ಹೊಸಕೋಟೆ ಹತ್ರ ಹೋಗಿ ಬರುವ ಅಂತೇಳಿ ಈ ಕಡೆ ದೇವನಹಳ್ಳಿ ಹೋಗಿ ಬರುವ ಅಂತೇಳಿ ಹಾಗೆ ಹೊರಟಿದ್ದೀವಿ. ಇವಾಗ ನಮ್ಮ ಫ್ರೆಂಡ್ಸು ಹಿಂದ್ಗಡೆನೇ ಇದ್ದಾರೆ, ಎಲ್ಲ ಇದ್ದಾರೆ ಅಂತ ಹೇಳಿದ್ರು. ಯಾವ ಕಡೆ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಲೊಕೇಶನ್ ಏನೋ ಮಿಸ್ ಆಗಿದೆ ಅನಿಸುತ್ತೆ. ಇವಾಗ ಇಲ್ಲಿ ವಿಧಾನಸೌಧ ಹತ್ರನೇ ವೇಟ್ ಮಾಡಬೇಕು, ಅವ್ರಿಗೆ ಬರ್ತಾರೆ. ಎಲ್ಲಿದ್ದಾರೇನೋ ಇವಾಗ ಗೊತ್ತಿಲ್ಲ. ನಾನಿಲ್ಲೇ ವಿಧಾನಸೌಧ ಹತ್ರ ಹಾಕೋಣ ಸ್ಟಾಪು. ಅದು ಮುಂದ್ಗಡೆ ಎಲ್ಲಾದರೂ ಪಾರ್ಕಿಂಗ್ ಮಾಡೋಕ್ಕಾಗತ್ತಾ ನೋಡೋಣ. ಏನು ಇವತ್ತು ಇಷ್ಟೆಲ್ಲ ಫುಲ್ ರಶ್ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೇ ಇದರಲ್ಲಿ ಇರಲ್ಲ ಆ್ಯಕ್ಚುಲಿ ಯಾವತ್ತೂ. ಓಕೆ, ಇವತ್ತು ಇಷ್ಟೆಲ್ಲ ರಶ್ ಇದ್ದಾರೆ. ಓಕೆ, ಇಲ್ಲೆಲ್ಲೂ ಪಾರ್ಕಿಂಗ್ ಮಾಡೋ ಹಾಗಿಲ್ಲ ಅನ್ಸುತ್ತೆ ಇವತ್ತು. ಕಡೆ ಮುಂದೆಲ್ಲಾದರೂ ಹೋಗಿ ಪಾರ್ಕಿಂಗ್ ಮಾಡೋಣ. ಇಲ್ಲೇ ಎಲ್ಲಾದರೂ ಶಾಪಕ್ಕಾಗತ್ತಾ, ಪಾರ್ಕಿಂಗ್ ಮಾಡ್ಬೋದಾ ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲೆಲ್ಲಾದರೂ ಆಗತ್ತಾ ಅಂತ. ಓಕೆ, ಇಲ್ಲೊಂದು ಕಡೆ ಹಾಕೋಣ, ವೇಟ್ ಮಾಡೋಣ ಇಲ್ಲೇ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಒಂದು ಕಾಲ್ ಮಾಡೋಣ. ಓಕೆ ರೀ. ಇಂಟರ್ಕಾಮ್ ಇದೆ, ಇದರಲ್ಲೇ ಕನೆಕ್ಟ್ ಆಗ್ಬೋದು. ಓಕೆ, ಬಂದರು, ಹೋಗೋಣ ಬನ್ನಿ. ಓಕೆ, ಅವರು ಮುಂದ್ಗಡೆ ಹೋದರು, ನಾವು ಹೋಗೋಣ ಬನ್ನಿ. ಓಕೆ, ಇವಾಗ ಇಲ್ಲಿ ವಿಧಾನಸೌಧ ಹತ್ರ ಇದ್ದೀವಿ. ನಿಮಗೆ ಗೊತ್ತಿರತ್ತೆ ಅನ್ಸುತ್ತೆ, ಆವಾಗಲೇ ತೋರಿಸಿದ್ದೀನಿ. ಈ ಕಡೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಇವಾಗ ನೋಡ್ಬೇಕು, ಆದಷ್ಟು ಬೇಗ ಹೋಗಬೇಕು. ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್ ನಿಮಗೆ ಈ ಥರನೇ ಇರುತ್ತೆ ಆಲ್ಮೋಸ್ಟ್ ಯಾವತ್ತೂ. ಪೆಟ್ರೋಲ್ ಇಲ್ಲ, ಫ್ಯೂಲ್ ಅಪ್ ಮಾಡಿಸ್ಬೇಕು. ಇದೆ, ಇನ್ನು ರಿಸರ್ವ್ಗೇನು ಬಿದ್ದಿಲ್ಲ. ಐದು ಗಂಟೆ ಒಳಗೆ ಅಲ್ಲಿ ಹೋಗ್ಬೇಕಂತ ಇದ್ವಿ, ಆದರೆ ಇಲ್ಲೇ 5 ಗಂಟೆ ಆಯಿತು ಆಲ್ರೆಡಿ. ಇವಾಗ ಇನ್ನೂ 1 ಅವರ್ ಬೇಕು ಅಲ್ಲಿ ಹೋಗ್ಮುಟ್ಟಕ್ಕೆ. ಆದಷ್ಟು ಬೇಗ ಹೋದರೆ ಓಕೆ, ಇಲ್ಲ ಅಂದರೆ ಕಷ್ಟ ಆಗತ್ತೆ. ಹೋಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ. ನಾವು ಅಂದ್ಕೊಂಡು ಟೈಮಿಗೆ ಹೋಗಿ ಮುಟ್ಟೋಕ್ಕಾಗಲ್ಲ ಇವತ್ತು. ಅವನು ಮ್ಯಾಪ್ ಹಾಕೊಂಡಿಲ್ಲಾಗಿದ್ದ, ನನ್ನ ಜೊತೆಗೆ ಬರ್ತಿದ್ದ. ಹಾಗೆ ನಾನು ಮುಂದೆ ಬಂದುಬಿಟ್ಟೆ. ಓಕೆ, ಅವನದು ಬಂದುಬಿಟ್ಟು MT-15 2025 ಮಾಡಲ್ ಅನಿಸುತ್ತೆ ಒಂದು, ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ.
ತೋರಿಸ್ತಿದ್ದೀನಿ ಆಲ್ರೆಡಿ ನಿಮಗೆ. ಇವತ್ತು ಕರೆಕ್ಟಾಗಿ ತೋರಿಸ್ತೀನಿ ಯಾವ ಬೈಕು ಎಷ್ಟು ಮಾಡಲ್ಲು ಎಲ್ಲನೂ ಅಂತ ಸ್ಮಾಲ್ ರಿವ್ಯೂ ಥರ ಮಾಡೋಣ. ಕ್ಯಾಮ್ರಾದಲ್ಲಿ ಚಾರ್ಜ್ ಇದ್ದರೆ ಓಕೆ ಮಾಡ್ತೀನಿ. ಪರವಾಗಿಲ್ಲ, ಪವರ್ ಬ್ಯಾಂಕ್ ತೊಗೊಬಂದಿದ್ದೀನಿ, ಚಾರ್ಜ್ ಹಾಕೋಬೋದು. ಅದನ್ನು ಟೈಮ್ ಹೇಗಿರುತ್ತೆ ಅಂತ ಗೊತ್ತಿಲ್ಲವಲ್ಲ. ಓಕೆ ಹೋಗೋಣ, ಟೈಮ್ ಆಯಿತು ಆಲ್ರೆಡಿ. ಓಕೆ, ಆಮೇಲೆ ಸಿಗ್ತೇನೆ ಗೈಸ್. Few moments later. ಮತ್ತು ಗೈಸ್ ಇವಾಗ ಕೋಲಾರ ರೋಡ್ ಎಂಟ್ರಿ ಆಗ್ತಾ ಇದ್ದೀವಿ. ಟೋಲ್ ರೋಡ್ ಹತ್ರ ಫ್ರೆಂಡ್ಸು ಯಾವ ಕಡೆ ಇದ್ದಾರೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಒಂದು ಬ್ಯಾಕ್ ಸೈಡ್ ಇದ್ರು, ಹಿಂದೆ ಸ್ವಲ್ಪ ಸ್ಟಾಪ್ ಹಾಕೋಣ. ಎಲ್ಲೋದ್ರು ನೋಡೋಣ. ಓಕೆ, ಎಲ್ಲಿದ್ದಾರೆ ಅಂತನೂ ಹಿಂದೆ ಇದ್ರಲ್ಲ, ಇಟ್ಕೊಳ್ಳೋಕೆ ಒಂಥರ ಸ್ಮೆಲ್ ಆಗ್ತಾ ಇದೆ. ಓಕೆ, ಹೋಗೋಣ ಬನ್ನಿ. ಟೈಮು ಆಯಿತು ಆಲ್ರೆಡಿ. ಜಾಕೆಟ್ ಬೇರೆ ಹಾಫ್ ಹಾಕ್ಕೊಂಡಿದ್ದೀನಿ, ಫುಲ್ ಹಾಕ್ಕೊಂಡಿಲ್ಲ. ಇಲ್ಲಿ ಪೆಟ್ರೋಲ್ ಬಂಕಿಗೆ ಸ್ಟಾಪ್ ಮಾಡೋದಿತ್ತು, ಅದಕ್ಕೆ ಆವಾಗಲೇ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ. ಅದರಿಂದ ಪೆಟ್ರೋಲ್ ಬಂಕೆಲ್ಲೂ ಸಿಗ್ತಾಯಿಲ್ಲ ನನಗೆ. ಸೊ ಹಾಗೆ ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ ಸ್ಟ್ರೇಟು. ಪೆಟ್ರೋಲ್ ಬಂಕಲ್ಲಿ ಸ್ಟಾಪ್ ಹಾಕಿದ್ಮೇಲೆ ಹಾಕ್ಕೋಬೇಕು. ಹಾಗೆ ನೋಡೋಣ, ಟೈಮ್ ಬೇರೆ ಆಯಿತು. ಇವಾಗ 5:30 ಆಗೋಯ್ತು ಆಲ್ರೆಡಿ. ಓಕೆ ಬನ್ನಿ ಹೋಗೋಣ, ಒಂದು ಸ್ಟಚ್ ಸಿಗುತ್ತೆ ತಗೋಣ ಇವಾಗ. ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ವಲ್ಲ. ಫ್ಯೂಲ್ ಬೇರೆ ಹಾಕ್ಸ್ಬೇಕಿತ್ತು, ಅಲ್ಲಿ ಸ್ಟಾಪೇ ಇಲ್ಲ. ಪೆಟ್ರೋಲಿಯಂ ಸರ್ವಿಸ್ ರೋಡ್ ಎಲ್ಲಾದರೂ ಸಿಗುತ್ತಾ ನೋಡಬೇಕಿತ್ತು. ಶಾಶ್ವತ್ ತಮ್ಮ ಪೆಟ್ರೋಲು ಇಲ್ಲೇ ರೈಟಿಗೆ ಹೇಳಿ. ಹಾಂ, ರೈಟಲ್ಲ ಲೆಫ್ಟು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?
ಅಲ್ಲಲ್ಲ ಅಲ್ಲೇ ಹೋಗ್ಬೇಕಾಯ್ತು. ಓಕೆ ಗೈಸ್, ಇವಾಗ ಹೊಸಕೋಟೆಯಲ್ಲಿ ಇದ್ದೀವಿ. ಇಲ್ಲೇ ಅದೇ ಹೇಳಿದ್ನಲ್ಲ ಹೋಗ್ತಾ ಇದ್ದೀವಿ ಅಂತ. ಈಗ ಅಲ್ಲಿ ಇವ್ರು ಬರ್ತಾರಲ್ಲ, ಯಾರು ಅಂದರೆ ಈ ಬೈಕ್ ರಿವ್ಯೂ ಮಾಡೋಕ್ಕೆಲ್ಲ, ಯಾರು ಅಂತೆಲ್ಲ ಹೇಳಲ್ಲ, ಬೈಕ್ ಟೆಸ್ಟ್ ಮಾಡೋಕ್ಕೆ ಬರ್ತೀವಲ್ಲ, ಆ ಕಡೆನೇ ಹೋಗ್ತಾ ಇದ್ದೀವಿ. ಒಳ್ಳೆ ಸ್ಪಾಟ್ ಇರುತ್ತೆ ಅಂತ ಶೂಟ್ ಮಾಡೋಕ್ಕೆ. ಹೀಗೆ ಒಂದು ಬೈಕ್ ಟೆಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಓಕೆ ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಲ್ಲ ಸೈಡ್ ಹಾಕ್ತಾರೆ, ಇಲ್ಲಿ ಸೈಡ್ ಹಾಕ್ತಾರ. ಸೈಡ್ ಹಾಕ್ಬೇಕಾಗಿತ್ತಾ? ಹೋಗು ಹೋಗೋಣ. ಹಾಂ 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 ಓ ಅಯ್ಯೋ, ಲಾಗ್ ಮಾಡ್ತಿದ್ದೆ ಮಾರೇ, ಲಾಗ. ಓಕೆ ಫ್ರೆಂಡ್ಸ್, ಇದು ಕೋಲಾರ ರೋಡ್ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲಿ ಯೂಟರ್ನ್ ಎಲ್ಲದ ನೋಡ, ಆ ಕಡೆ ರೋಡಿಗೆ ಬರ್ಬೇಕಾ? ಅಲ್ಲಿ ಬೈಕ್ ಅಲ್ಲೆಲ್ಲ ಕಾರೆಲ್ಲ ಇಡಲಿಲ್ವಾ, ಅಲ್ಲಿ ಆ ಕಡೆ ಹೋಗ್ಬೇಕು. ಹಂಗೆ ಈ ರೋಡಲ್ಲ, ಆ ಕಡೆ ಒಂದು ಇದು ಬರ್ತದೆ, ಎಂಥದ್ದು ಈಗ ಫೋಟೋ ತೆಗಿ ಬಂದಾಗದೆ. ಇದು ಇವಾಗ ಬಂದಿವಿ, ಬೈಕೆಲ್ಲ ಸ್ಮೆಲ್ ಬರ್ತಾ ಇದೆ. ಓಕೆ ನೋಡಿ, ಇವತ್ತು ಸರಿಯಾಗಿ ಸ್ವಲ್ಪ ರಿವ್ಯೂ ಮಾಡ್ತೀನಿ.
ಒಂದು ಬೈಕ್ ಬಂದುಬಿಟ್ಟು 2019 ಮಾಡಲು BS4 NS200. ನಿಮಗೆ ಕ್ವಾಲಿಫಿಕೇಷನ್ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಸ್ಪೆಕ್ಸ್ ಎಲ್ಲ ಏನು ಹೇಳೋ ಅವಶ್ಯಕತೆ ಏನಿರಲ್ಲ. ನನ್ನ ಬೈಕ್ ಬಂದು ಇವಾಗ ಎಷ್ಟು 2019 ಅಂದರೆ 7 ಇಯರ್ಸ್ ಆಯಿತು ಇವಾಗ. ಈ ರೀಸೆಂಟ್ ಇವಾಗ 7 ಇಯರ್ಸು. ಓಡೋ ರನ್ನಿಂಗ್ ಬಂದುಬಿಟ್ಟು 51,500 ಆಗಿದೆ ಇವಾಗ. ಇನ್ನೂ ತನಕ ನನಗೆ ಏನು ಪ್ರಾಬ್ಲಮ್ ಅಂತ ಏನು ಬಂದಿಲ್ಲ. ಪ್ರಾಬ್ಲಮ್ ಅಂದರೆ ಇದು ಬಜಾಜ್ ಅವ್ರದ್ದು ಮೇನ್ ಇರತ್ತಲ್ಲ, ಮೇನ್ ಪ್ರಾಬ್ಲಮ್ಮೇ ಇರತ್ತಲ್ಲ, ಚೈನ್ ಸ್ಪಾಕೆಟ್ ಪ್ರಾಬ್ಲಮ್ಮು. ಅದೊಂದು ಬಂದಿದೆ. ಒಂದು 2 ಸಲ ನಾ ತೊಗೊಂಡ್ಮೇಲೆ 2 ಸಲ ಚೇಂಜ್ ಮಾಡಿಸಿದ್ದೀನಿ. ಇವಾಗ ಬಂದುಬಿಟ್ಟು ರೋಲ್ ಆನ್ ಚೈನ್ ಸ್ಪಾಕೆಟ್ ಇದೆ. ಆಮೇಲೆ ಬಂದುಬಿಟ್ಟು BMC ಏರ್ ಫಿಲ್ಟರು ಮಾಡಿಫಿಕೇಷನ್ ಏನು ಜಾಸ್ತಿ ಏನು ಮಾಡಿಸಿಲ್ಲ ಇನ್ನೂ ತನಕ. ಮಾಡಿಫಿಕೇಷನ್ ಜಸ್ಟ್ ಏನಂದರೆ ಚೈನ್ ಸ್ಪಾಕೆಟ್ ಒಂದು ಚೇಂಜ್ ಮಾಡಿದ್ದೀನಿ. ಅದಾದಮೇಲೆ BMC ಏರ್ ಫಿಲ್ಟ್ರು ಅಷ್ಟೇ ಚೇಂಜ್ ಮಾಡಿದ್ದಂದರೆ. ಅಷ್ಟು ಬಿಟ್ಟರೆ ಇದು ಇನ್ನೇನು ಹೇಳೋಕೆ ಇದ್ರ ಬಗ್ಗೆ ಇಲ್ಲ. ರಾ ಪವರು 200ಅಲ್ಲಿ ಒಳ್ಳೆ ಮೈಲೇಜ್ ಕೂಡ ಚೆನ್ನಾಗೇ ಇದೆ ಇಲ್ಲಿ ತನಕ. ಒಂದು ಸಲ ಡ್ರಾಪ್ ಆಗಿತ್ತು ಒಂದು ಟೈಮಲ್ಲಿ, ಸ್ಟಾರ್ಟಿಂಗ್ ಬೆಂಗಳೂರು ತಗೊಬರ್ಬೇಕಿದ್ರೆ 25 ಸಮಥಿಂಗ್ ಏನೋ ಕೊಡ್ತಿತ್ತು. ಇವಾಗ 35 ರೇಂಜಿಗೆ ಕೊಡತ್ತೆ ಕರೆಕ್ಟಾಗಿ. ಒಂದು ಸಲ ನಾನು ಚೆಕ್ ಮಾಡಿಸಿದ್ದೀನಿ, ಚೆಕ್ ಮಾಡಿದ್ದೀನಿ, 35 ಕೊಟ್ಟಿದೆ. ಇವಾಗ 35-37 ತನಕ ಕೊಟ್ಟಿದೆ. ಆಮೇಲೆ ಹ್ಯಾಂಡಲ್ ಬಾರ್ ಒಂದು ಚೇಂಜ್ ಮಾಡಿ 2 ವರ್ಷ ಆಯಿತು. ಆಲ್ರೆಡಿ ಇಲ್ಲೆಲ್ಲ ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಚೇಂಜ್ ಮಾಡಿಸ್ಬೇಕು ಇವಾಗ. ಯಾವುದೋ ವ್ಲಾಗಲ್ಲಿ ಹೇಳಿದ್ದೀನಿ ಅನಿಸುತ್ತೆ ನಿಮಗೆ, ಫುಲ್ ರಿಸ್ಟೋರ್ ಮಾಡಿಸ್ಬೇಕು ಅಂತ. ರಿಸ್ಟೋರ್ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇದನ್ನೆಲ್ಲ ಫುಲ್ ಚೇಂಜ್ ಮಾಡಿಸಿದ್ದೀನಿ ಸದ್ಯಕ್ಕೆ ನಾನು. ಯಾಕಂದರೆ ಒಂದು ಸಲ ಬಿದ್ದು ಇದೆಲ್ಲ ಏನಿರಲಿಲ್ಲ. ಅಷ್ಟೂ ಫ್ರಂಟ್ ಸೈಡ್ ಅಷ್ಟು ಹೊಸದು, ಡೂಮು ಆಮೇಲೆ ಸ್ಪೋರ್ಕ್ಸು ಅಷ್ಟು ಹೊಸದೇ ಇದೆ ಇವಾಗ ಸದ್ಯಕ್ಕೆ. ಆಮೇಲೆ ಇದನ್ನೊಂದು ಈ ಸಲ ಸದ್ಯಕ್ಕೆ ಚೇಂಜ್ ಮಾಡಿಸ್ಬೇಕು. ಇಲ್ಲಿ ಫುಲ್ಲು ಪೇಂಟ್ ಮಾಡಿಸ್ಬೇಕು. ಇಲ್ಲಾಂದರೆ ನೋಡ್ಬೇಕು, ಇಲ್ಲಾಂದರೆ ಅಷ್ಟು ಸಟ್ಟೆ ಚೇಂಜ್ ಮಾಡ್ಸೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಅದೇ ಸೇಮ್ ರೇಟೇ ಬರುತ್ತಲ್ಲ ಪೇಂಟ್ ಮಾಡ್ಸೋಕ್ಕೂ, ನಿಮಗೆ ಇದನ್ನು ಟ್ಯಾಂಕ್ ಸ್ಪೇರ್ ಚೇಂಜ್ ಮಾಡ್ಸೋಕ್ಕೂ ಅದೇ ಆಲ್ಮೋಸ್ಟ್ ಸೇಮ್ ರೇಂಜ್ ಆಗುತ್ತೆ. ಓಕೆ, ಇವಾಗ ಮಾತಾಡೋದು ಸಾಕು. ಆಮೇಲೆ ಒಂದು ಸ್ಟೆಪ್ ತಗೊಳ್ಳೋಣ, ಎಷ್ಟು ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಎಷ್ಟಾಗುತ್ತೆ ಅಂತ. ಇನ್ನೂ ತನಕ ನಾನು ಏನು ಚೆಕ್ ಮಾಡಿಲ್ಲ, ಹೋಗಿದೆ, ಅದನ್ನು ಹೇಳ್ಬಾರ್ದು ಎಷ್ಟು ಅಂತ. ಓಕೆ, ಇರಲಿ, ಅದನ್ನು ಸೀಕ್ರೆಟ್ ಆಗೇ ಇರಲಿ. ಈ ಸಲ ರಿವೀಲ್ ಮಾಡೋಣ. ಅದು ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ನಿಮಗೆ ಕಮೆಂಟಲ್ಲಿ ತಿಳಿಸ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಏನಂತ ಗೊತ್ತಾಗತ್ತೆ. ಜಸ್ಟ್ ಒಂದು ಸಣ್ಣ ಕ್ಲಿಪ್ ಹಾಕಿರ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇಷ್ಟೇ. ಇನ್ನು ಹೇಳೋಕ್ಕೆ ಏನಿಲ್ಲ ಅನಿಸತ್ತೆ. ಇವಾಗ ಬಂದುಬಿಟ್ಟು ಕೋಲಾರ ಬೆಂಗಳೂರು ಹೈವೇ ಇದೆಲ್ಲ ಆ ಕಡೆ ಇದ್ದೀನಿ, ಅಲ್ಲಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.